ಕಾಶಿಯಲ್ಲಿರುವ ಅತ್ಯಂತ ಶಕ್ತಿವಂತ ಹಾಗೂ ರಹಸ್ಯಮಯ ದೇವಾಲಯಗಳ ಬಗ್ಗೆ ಕನ್ನಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಮುಂದೆ ತರುವ ಪ್ರಯತ್ನ ಮಾಡುತ್ತಿದ್ದೇನೆ. ಕಾಶಿ ಮಹಾಕ್ಷೇತ್ರದಲ್ಲಿ ಈಗ ಈ ಆಲಯಗಳನ್ನು ಹುಡುಕುವುದು ಅಷ್ಟು ಸುಲಭದ ಮಾತಲ್ಲ. ಪಾಷಂಡ ಮತಗಳ ದಾಳಿಯಿಂದ ಹಲವಾರು ಆಲಯಗಳು ಧ್ವಂಸಗೊಂಡಿವೆ. ಡಿಪಾರ್ಟ್ಮೆಂಟ್ ಆಫ್ ಆಸ್ಟ್ರೋಫಿಸಿಕಲ್ ಅಂಡ್ ಪ್ಲಾನೆಟರಿ ಸೈನ್ಸ್ಗೆ ಸಂಬಂಧಪಟ್ಟ ಪ್ರೊಫೆಸರ್ ಜಾನ್ ಮೆಕಿಮ್ ಮೆಲಾವ್ ಹಾಗೂ ಡಾಕ್ಟರ್ ರಾಣಾ ಪಿ.ವಿ. ಸಿಂಗ್ ಅನ್ನೋರ ಸಹಾಯದಿಂದ ಸುಮಾರು 45 ವರ್ಷಗಳಿಂದ ಕಾಶಿ ಕ್ಷೇತ್ರದ ಹಲವಾರು ವಿಷಯಗಳ ಬಗ್ಗೆ ರಿಸರ್ಚ್ ಮಾಡಿ, ಕಾಶಿ ಕ್ಷೇತ್ರದಲ್ಲೇ ಹಲವಾರು ದಿನಗಳು ನೆಲೆ ಇದ್ದು ರಿಸರ್ಚ್ ಮಾಡಿ ದೃಢೀಕರಿಸಿದ ವಿಷಯಗಳು. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧಿತಾಂ ಅಂತಾರೆ. ಕಾಸ್ಮಿಕ್ ಎನರ್ಜಿ ಅಂದ್ರೆ ವೈಶ್ವಿಕ ಶಕ್ತಿ ಎಷ್ಟು ಪ್ರಖರವಾಗಿರುತ್ತದೆ ಅಂದ್ರೆ ಇಲ್ಲೂ ಅಷ್ಟೇ. ಪಾಷಂಡ ಮತಗಳಿಂದ ಇಲ್ಲಿದ್ದ ದೊಡ್ಡ ದೇವಸ್ಥಾನ ಒಂದು ಧ್ವಂಸವಾಗಿ ಈಗ ಉಳಿದಿರುವುದು. ನಾನು ಹಲವಾರು ದಿನಗಳು ಕಾಶಿಯಲ್ಲೇ ಇದ್ದು ಅಲ್ಲಿಗೆ ಹೋಗಬೇಕಾದ ರೂಟ್ ಮ್ಯಾಪ್ ಅನ್ನು ಶೇಖರಿಸಿ ಆ ವಿವರಗಳನ್ನು ಚಿತ್ರಿಸಿ ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ತಂದಿದ್ದೆ. ನೂರಾರು ವರ್ಷಗಳಿಂದ ಸ್ಥಾನಿಕರು ಈ ಆಲಯಗಳಲ್ಲಿರುವ ಮೂಲ ವಿಗ್ರಹಗಳನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಪ್ರತಿಯೊಂದು ಕ್ಷೇತ್ರದ ಸ್ಥಳ ಪುರಾಣ ಹಾಗೂ ಚರಿತ್ರೆಯ ಬಗ್ಗೆ ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದೆ. ಈ ಆಲಯಗಳಲ್ಲಿ ಏನಿದೆ ಅನ್ನೋ ಪ್ರಶ್ನೆಗೆ ಉತ್ತರ ದ್ವಾದಶ ಆದಿತ್ಯ ಕ್ಷೇತ್ರಗಳು, 12 ಅತ್ಯಂತ ಶಕ್ತಿವಂತ ಸೂರ್ಯನ ದೇವಾಲಯಗಳು, ವಿಜುವಲ್ ಆಸ್ಟ್ರಾನಮಿ ಇನ್ ಮೈಥಾಲಜಿ, ದ ಸನ್ ಟೆಂಪಲ್ಸ್ ಆಫ್ ವಾರಣಾಸಿ. ಸ್ನೇಹಿತರೆ ನಮಸ್ಕಾರ. ಕಾಶಿ ಸರಣಿಯ ಈ ಅದ್ಭುತ ವಿಡಿಯೋಗೆ ನಿಮಗೆ ಸ್ವಾಗತ. ಈ ವಿಡಿಯೋಲ್ಲಿ ಕಾಶಿಯಲ್ಲಿರುವ ಅತ್ಯಂತ ಶಕ್ತಿವಂತ ಹಾಗೂ ರಹಸ್ಯಮಯ ದೇವಾಲಯಗಳ ಬಗ್ಗೆ ಕನ್ನಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಮುಂದೆ ತರುವ ಪ್ರಯತ್ನ ಮಾಡ್ತಿದ್ದೇನೆ. ಇಷ್ಟಕ್ಕೂ ಆ ದೇವಾಲಯಗಳು ಯಾವುದು ಅಂತ ಕೇಳ್ತೀರಾ? ಅದೇ ದ್ವಾದಶ ಆದಿತ್ಯ ಕ್ಷೇತ್ರಗಳು, ಅಂದ್ರೆ 12 ಅತ್ಯಂತ ಶಕ್ತಿವಂತ ಸೂರ್ಯನ ದೇವಾಲಯಗಳು. ಸ್ಕಾಂದ ಪುರಾಣದ ಕಾಶಿ ಖಂಡದಲ್ಲಿ ಉಲ್ಲೇಖಿಸಲಾದ ಈ 12 ಆದಿತ್ಯ ಕ್ಷೇತ್ರಗಳನ್ನು ದರ್ಶನ ಮಾಡುವುದು ಹಾಗೂ ಕಾಶಿ ಮಹಾಕ್ಷೇತ್ರದಲ್ಲಿ ಈಗ ಈ ಆಲಯಗಳನ್ನು ಹುಡುಕುವುದು ಅಷ್ಟು ಸುಲಭದ ಮಾತಲ್ಲ. ಕಾರಣ ಕಾಶಿ ಮಹಾಕ್ಷೇತ್ರದಲ್ಲಿ ಪಾಷಂಡ ಮತಗಳ ದಾಳಿಯಿಂದ ಹಲವಾರು ಆಲಯಗಳು ಧ್ವಂಸಗೊಂಡಿವೆ. ಅದರಲ್ಲಿ ಈ ದ್ವಾದಶ ಆದಿತ್ಯ ಕ್ಷೇತ್ರಗಳು ಸೇರಿವೆ. ನೂರಾರು ವರ್ಷಗಳಿಂದ ಸ್ಥಾನಿಕರು ಈ ಆಲಯಗಳಲ್ಲಿರುವ ಮೂಲ ವಿಗ್ರಹಗಳನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಈ 12 ಆಲಯಗಳಲ್ಲಿ 1-2 ದೊಡ್ಡ ಆಲಯಗಳು ಬಿಟ್ಟರೆ ಇನ್ನುಳಿದ ಎಲ್ಲಾ ಕ್ಷೇತ್ರಗಳನ್ನು ಈಗ ಹುಡುಕುವುದು ಬಹಳ ಕಷ್ಟದ ಕೆಲಸ. ಇಷ್ಟಕ್ಕೂ ಈ ಆಲಯಗಳಲ್ಲಿ ಏನಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಈ 12 ಆದಿತ್ಯ ಕ್ಷೇತ್ರಗಳಲ್ಲಿ ವಿಪರೀತವಾದ ಕಾಸ್ಮಿಕ್ ಎನರ್ಜಿ ಇದೆ. ಅಂದ್ರೆ ಭಗವಾನ್ ಸೂರ್ಯನ ಶಕ್ತಿ ನಿಕ್ಷಿಪ್ತವಾಗಿದೆ. ಸಾಮಾನ್ಯರಾದ ನಾವು ಇಲ್ಲಿಗೆ ಹೋಗುವುದರಿಂದ, ಈ ಕ್ಷೇತ್ರದಲ್ಲಿ ಧ್ಯಾನ ಪೂಜೆಗಳನ್ನು ಮಾಡುವುದರಿಂದ ಇಲ್ಲಿ ನಿಕ್ಷಿಪ್ತವಾದ ಆದಿತ್ಯ ಶಕ್ತಿ ನಮ್ಮ ಮೇಲೂ ಪ್ರಸರಿಸಿ ನಮಗಿರುವ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಸಾಧ್ಯತೆ ಅಧಿಕವಾಗಿರುತ್ತದೆ. ಈ 12 ಕ್ಷೇತ್ರಗಳನ್ನು ಸಂದರ್ಶನ ಮಾಡುವುದರಿಂದ ಸಿಗುವ ಪ್ರತಿಫಲದ ಬಗ್ಗೆ, ಪ್ರತಿಯೊಂದು ಕ್ಷೇತ್ರದ ಸ್ಥಳ ಪುರಾಣ ಹಾಗೂ ಚರಿತ್ರೆಯ ಬಗ್ಗೆ ಈ ವಿಡಿಯೋಲ್ಲಿ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೇನೆ. ಸ್ನೇಹಿತರೆ, ನಾನು ನಿಮಗೆ ವಿವರಿಸುವ ವಿಷಯಗಳು ಯಾವುದು ಕಲ್ಪಿತ ಕಥೆಗಳಲ್ಲ. ಕಾರಣ ಯೂನಿವರ್ಸಿಟಿ ಆಫ್ ಕೊಲರಾಡೋ ಬೋಲ್ಡರ್, ಡಿಪಾರ್ಟ್ಮೆಂಟ್ ಆಫ್ ಆಸ್ಟ್ರೋಫಿಸಿಕಲ್ ಅಂಡ್ ಪ್ಲಾನೆಟರಿ ಸೈನ್ಸ್ಗೆ ಸಂಬಂಧಪಟ್ಟ ಪ್ರೊಫೆಸರ್ ಜಾನ್ ಮೆಕಿಮ್ ಮೆಲಾವ್ ಹಾಗೂ ನಮ್ಮ ಬನಾರಸ್ ಹಿಂದೂ ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಡಾಕ್ಟರ್ ರಾಣಾ ಪಿ.ವಿ. ಸಿಂಗ್ ಅನ್ನೋರ ಸಹಾಯದಿಂದ ಕಾಶಿ ಕ್ಷೇತ್ರದಲ್ಲೇ ಹಲವಾರು ದಿನಗಳು ನೆಲೆ ಇದ್ದು ರಿಸರ್ಚ್ ಮಾಡಿ ದೃಢೀಕರಿಸಿದ ವಿಷಯಗಳು. ಪ್ರೊಫೆಸರ್ ಜಾನ್ ಮೆಕಿಮ್ ಅವರ ಹೆಸರಲ್ಲಿ ಇಂದಿಗೆ 132 ಪಬ್ಲಿಕೇಶನ್, 1000ಕ್ಕೂ ಹೆಚ್ಚು ಸೈಟೇಷನ್ಸ್ ಇದೆ. ಪ್ರೊಫೆಸರ್ ರಾಣಾ ಪಿ.ವಿ. ಸಿಂಗ್ ಅವರು ಕೂಡ ಸುಮಾರು 45 ವರ್ಷಗಳಿಂದ ಕಾಶಿ ಕ್ಷೇತ್ರದ ಹಲವಾರು ವಿಷಯಗಳ ಬಗ್ಗೆ ರಿಸರ್ಚ್ ಮಾಡಿ ಸುಮಾರು 15ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಇವರಿಬ್ಬರೂ ಸೇರಿ ಸೈಂಟಿಫಿಕ್ ಎಕ್ವಿಪ್ಮೆಂಟ್ಸ್, ರೆಡಾರ್, GPS ನಂತಹ ಪರಿಕರಗಳನ್ನು ಉಪಯೋಗಿಸಿ 12 ಆದಿತ್ಯ ಕ್ಷೇತ್ರಗಳನ್ನು ಮಾರ್ಕ್ ಮಾಡಿ ಈ 12 ಕ್ಷೇತ್ರಗಳಲ್ಲಿ ಸೂರ್ಯನು ಒಂದೊಂದು ರಾಶಿಗೆ ಪ್ರವೇಶಿಸಿದಾಗ ಆಯಾ ಸ್ಥಾನಗಳಲ್ಲಿ ಅತ್ಯಧಿಕವಾದ ಕಾಸ್ಮಿಕ್ ಎನರ್ಜಿ ಜನರೇಟ್ ಆಗುತ್ತಿರುವುದು ಗಮನಿಸಿದರು. ಹಾಗೂ ಸೂರ್ಯನು ಇನ್ನೊಂದು ರಾಶಿಗೆ ಪ್ರವೇಶಿಸಿದಾಗ ಇನ್ನೊಂದು ಆದಿತ್ಯ ಕ್ಷೇತ್ರದಲ್ಲಿ ಕಾಸ್ಮಿಕ್ ಎನರ್ಜಿ ಜನರೇಟ್ ಆಗುತ್ತಿರುವುದು ಗಮನಿಸಿ ನಮೂದು ಮಾಡಿಕೊಂಡ್ರು. ಹೀಗೆ 12 ಆದಿತ್ಯ ಕ್ಷೇತ್ರಗಳನ್ನು ಮಾರ್ಕ್ ಮಾಡಿ ಒಂದು ಮ್ಯಾಪ್ ತಯಾರಿಸಿದರು. ಹೀಗೆ ವಿಜುವಲ್ ಆಸ್ಟ್ರಾನಮಿ ಇನ್ ಮೈಥಾಲಜಿ ಅಂಡ್ ದ ರಿಚುವಲ್ಸ್ ಆಫ್ ಇಂಡಿಯಾ, ದ ಸನ್ ಟೆಂಪಲ್ಸ್ ಆಫ್ ವಾರಣಾಸಿ ಅನ್ನೋ ವೈಟ್ ಪೇಪರ್ ಅನ್ನು ಪಬ್ಲಿಷ್ ಮಾಡಿದ್ದಾರೆ. ಇಷ್ಟೆಲ್ಲ ಸಂಶೋಧನೆ ಮಾಡಿದ ಮೇಲೆ ಜಾನ್ ಮೆಕಿಮ್ ಅವರು ಬರೆದ ಕಡೆಯ ಕನ್ಕ್ಲೂಡಿಂಗ್ ಲೈನ್ಸ್ ಏನು ಗೊತ್ತಾ? ಈಚ್ ಆಫ್ ದ ಸನ್ ಟೆಂಪಲ್ಸ್ ವಾಸ್ ಲೊಕೇಟೆಡ್ ಇನ್ ಅ ಸಚ್ ಎ ವೇ ದಟ್ ಇಟ್ ಇಂಡಿಕೇಟೆಡ್ ದ ಮೊಮೆಂಟಮ್, ಸ್ಪೀಡ್ and the intensity of light during the apparent movement of the sun across 12 zodiac signs. Is it a mystery how the ancient Indians fixed the sites for the constructions of the temples? Is it by mathematical calculations or through intuition or ಥ್ರೂ ಮೆಡಿಟೇಷನ್? ಅಂದ್ರೆ ಈಗಿರುವ ಆಧುನಿಕ ಪರಿಕರಗಳ ಸಹಾಯದಿಂದ ಈ ಕ್ಷೇತ್ರಗಳನ್ನು ಹಾಗೂ ಅಲ್ಲಿ ಉದ್ಭವಿಸುವ ವೈಶ್ವಿಕ ಶಕ್ತಿಯನ್ನು ಅಳೆಯುವುದು ದೊಡ್ಡ ವಿಷಯವಲ್ಲ. ಆದ್ರೆ ನಮ್ಮ ಭಾರತೀಯ ಸನಾತನ ಋಷಿ ಮುನಿಗಳು ಈ ಕ್ಷೇತ್ರಗಳನ್ನು, ಅಂದ್ರೆ ಈ ಕಾಸ್ಮಿಕ್ ಎನರ್ಜಿ ಪ್ರಕಟಗೊಳ್ಳುವ ಕ್ಷೇತ್ರ
ಕ್ಷೇತ್ರಗಳನ್ನು ಹುಡುಕಿ ಅಲ್ಲಿ ಆಲಯಗಳನ್ನು ನಿರ್ಮಾಣ ಮಾಡಿರುವುದು ಅದ್ಭುತ ಹಾಗೂ ವಿಸ್ಮಯಕಾರಿ ಸಂಗತಿ ಎಂದು ಹೇಳ್ತಾರೆ. ಅಷ್ಟೇ ಅಲ್ಲ, ಇಂಥ ಕ್ಷೇತ್ರಗಳನ್ನು ಗುರುತಿಸಲು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್, ಇಂಟ್ಯೂಷನ್ ಥ್ರೂ ಮೆಡಿಟೇಷನ್ ಅಂದ್ರೆ ಧ್ಯಾನದಿಂದ ಪ್ರಕಟವಾಗುವ ಪ್ರೇರಣೆಯಿಂದ ತಿಳಿದುಕೊಂಡ್ರ ಅನ್ನೋ ಆಶ್ಚರ್ಯಕರವಾದ ಪ್ರಶ್ನೆಯಿಂದ ತನ್ನ ಕನ್ಕ್ಲೂಷನ್ ಲೈನ್ಸ್ ಅನ್ನು ಮುಗಿಸ್ತಾರೆ. ಸ್ನೇಹಿತರೆ, ಇಂಥ ಅದ್ಭುತವಾದ ಹಾಗೂ ಅತಿ ಶಕ್ತಿವಂತವಾದ 12 ಆದಿತ್ಯ ಕ್ಷೇತ್ರಗಳ ಬಗ್ಗೆ ನಿಮಗೆ ತಿಳಿಸಲು ನಾನು ಹಲವಾರು ದಿನಗಳು ಕಾಶಿಯಲ್ಲೇ ಇದ್ದು ಈ 12 ಆದಿತ್ಯ ಕ್ಷೇತ್ರಗಳನ್ನು ದರ್ಶನ ಮಾಡಿ ಅಲ್ಲಿಗೆ ಹೋಗಬೇಕಾದ ರೂಟ್ ಮ್ಯಾಪ್ ಅನ್ನು ಶೇಖರಿಸಿ ಆ ವಿವರಗಳನ್ನು ಚಿತ್ರಿಸಿ ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ತಂದಿದ್ದಾನೆ. ಈ ಎಪಿಸೋಡ್ ನಲ್ಲಿ ಆ 12 ಆದಿತ್ಯ ಕ್ಷೇತ್ರಗಳು ಯಾವುದು, ಅಲ್ಲಿಗೆ ಹೋಗಬೇಕಾದ ಮಾರ್ಗ ಯಾವುದು ಹಾಗೂ ಅಲ್ಲಿನ ಸ್ಥಳ ಪುರಾಣ ಏನು ಹಾಗೂ ಅಲ್ಲಿಗೆ ಹೋಗುವುದರಿಂದ ನಮಗಾಗುವ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ಈ ಎಪಿಸೋಡ್ ನಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ನಿಮ್ಮಲ್ಲಿ ಹಲವಾರು ಜನ ನಮ್ಮ ವಿಡಿಯೋ ನೋಡ್ತಿದ್ರು, ಅದರಲ್ಲಿ 80% ಜನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಸನಾತನ ಧರ್ಮದ ವಿಷಯಗಳ ಬಗ್ಗೆ, ಪುರಾಣ ಗ್ರಂಥಗಳ ಬಗ್ಗೆ, ದೇವಾಲಯಗಳ ಬಗ್ಗೆ, ತೀರ್ಥ ಕ್ಷೇತ್ರಗಳ ಬಗ್ಗೆ, ರಾಮಾಯಣ ಮಹಾಭಾರತಗಳ ಬಗ್ಗೆ ನಿಮಗೆ ಸುಲಭವಾಗಿ ಅರ್ಥವಾಗುವ ಹಾಗೆ ತಿಳಿಸುವುದೇ ನಮ್ಮ ಚಾನೆಲ್ನ ಉದ್ದೇಶ. ಸ್ನೇಹಿತರೆ, ನೀವು ನೋಡುವ ನಮ್ಮ ಒಂದು ವಿಡಿಯೋ ಹಿಂದೆ ರಿಸರ್ಚ್, ರೈಟಿಂಗ್, ಶೂಟಿಂಗ್, ಎಡಿಟಿಂಗ್, ಥಂಬ್ನೈಲ್ ಡಿಸೈನ್ ಹೀಗೆ ಹಲವಾರು ದಿನಗಳ ಶ್ರಮವಿರುತ್ತದೆ, ಹಲವಾರು ಜನರ ಕಷ್ಟವಿರುತ್ತದೆ. ಆದ್ದರಿಂದ ಈಗಲೇ ನೀವು ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ. ಇದರಿಂದ ಇನ್ನಷ್ಟು ಜ್ಞಾನವಂತವಾದ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಶಕ್ತಿ ಹಾಗೂ ಪ್ರೋತ್ಸಾಹ ಸಿಗುತ್ತದೆ. ಸ್ನೇಹಿತರೆ, 12 ಆದಿತ್ಯ ಕ್ಷೇತ್ರಗಳು ಅಂದ್ರೆ 12 ಆದಿತ್ಯ ಕ್ಷೇತ್ರಗಳಲ್ಲಿ ಮೊದಲನೆಯದು ಲೋಲಾರ್ಕ್ ಆದಿತ್ಯ. ಲೋಲಾರ್ಕ್ ಆದಿತ್ಯ ಇಲ್ಲಿಗೆ ಹೋಗಬೇಕಾದ್ರೆ ನೀವೊಂದು ಆಟೋ ಮುಖಾಂತರ ಅಸ್ಸಿ ಗಂಗಾ ಸಂಗಮ್ ಇಲ್ಲ ಅಸ್ಸಿ ಘಾಟ್ ಬಳಿಗೆ ಹೋಗ್ಬೇಕು. ಇನ್ನೂ ಸುಲಭವಾದ ಲ್ಯಾಂಡ್ ಮಾರ್ಕ್ ಯಾವುದಂದ್ರೆ ಮಾರ್ವಾಡಿ ಸೇವಾ ಸಂಘ ಎಂದು ಕೇಳಿದ್ರೆ ಯಾವ ಆಟೋದವ್ರು ಬೇಕಾದ್ರೂ ನಿಮ್ಮನ್ನು ಇಲ್ಲಿಗೆ ತಲುಪಿಸ್ತಾರೆ. ಅಲ್ಲಿಂದ ಲೋಲಾರ್ಕ್ ಕುಂಡ್ಗೆ ನಡೆದು ಹೋಗಬಹುದು. ಈ ಲೋಲಾರ್ಕ್ ಕುಂಡ್ ಅನ್ನೋ ಜಾಗದಲ್ಲಿ ಹಲವಾರು ಮೆಟ್ಟಿಲುಗಳಿದ್ದು ಇಲ್ಲಿ ಗಂಗಾ ನದಿ ಅಂತರ್ವಾಹಿನಿಯಾಗಿ ಪ್ರವಹಿಸುತ್ತಿರುತ್ತದೆ. ಈ ಕುಂಡದಲ್ಲಿ ಸೋರ್ಸ್ ಆಫ್ ವಾಟರ್ ಅಂದ್ರೆ ಇಲ್ಲಿಗೆ ಗಂಗಾ ನದಿಯ ನೀರು ಹೇಗೆ ಬರುತ್ತದೆ ಎಂದು ಹಲವಾರು ಜನ ರಿಸರ್ಚ್ ಮಾಡಿ ತಿಳಿದುಕೊಳ್ಳಲು ಪ್ರಯತ್ನಿಸಿದರೂ ಯಾರಿಗೂ ಸಾಧ್ಯವಾಗಲಿಲ್ಲ. ಈ ಲೋಲಾರ್ಕ್ ಕುಂಡದಲ್ಲಿ ನಿಮಗೆ ಸಿಗುವ ಕ್ಷೇತ್ರವೇ ಲೋಲಾರ್ಕ್ ಆದಿತ್ಯನ ಕ್ಷೇತ್ರ. ಕಾಶಿ ಕಥೆಯಲ್ಲಿ ದಿವೋದಾಸನು ಕಾಶಿ ಪಟ್ಟಣವನ್ನು ಪೂರ್ತಿಯಾಗಿ ಆಕ್ರಮಿಸಿದ್ದ ಕಾಲಘಟ್ಟದಲ್ಲಿ ಪರಮಶಿವನು ಸೂರ್ಯನನ್ನು ಕರೆದು ಕಾಶಿ ಕ್ಷೇತ್ರದಲ್ಲಿ ತನಗಾಗಿ ಒಂದು ಸ್ಥಾನವನ್ನು ಏರ್ಪಡಿಸಲು ಹೇಳುತ್ತಾನೆ. ಸೂರ್ಯ ಭಗವಾನನು ಕಾಶಿಯ ಮೇಲಿನ ವ್ಯಾಮೋಹದಿಂದ ಅಲ್ಲಿಯೇ ಉಳಿದು ಲೋಲಾರ್ಕ್ ಆದಿತ್ಯನಾಗುತ್ತಾನೆ. ಈ ಲೋಲಾರ್ಕ್ ಕುಂಡದಲ್ಲಿ ಒಂದು ಚಿಕ್ಕ ಗೂಡಿನ ಹಾಗೆ ಕಾಣುತ್ತಿದೆಯಲ್ಲ, ಆ ಚಿಕ್ಕ ಗೂಡಿನ ಒಳಗೆ ಇದೆ ಲೋಲಾರ್ಕ್ ಆದಿತ್ಯನ ಕ್ಷೇತ್ರ. ಗೂಡಿನ ಒಳಗೆ ನೀವು ನೋಡಿದ್ರೆ ಅಸ್ಪಷ್ಟವಾದ ಒಂದು ಪ್ರತಿಮೆ ಕಾಣುತ್ತೆ. ಆದ್ರೆ ಇಲ್ಲಿ ವಿಪರೀತವಾದ ಒಂದು ಕಾಸ್ಮಿಕ್ ಎನರ್ಜಿ ಜನರೇಟ್ ಆಗುತ್ತೆ. ಸೂರ್ಯನು ಯಾವ ಯಾವ ರಾಶಿಯಲ್ಲಿ ಇದ್ದಾಗ ಯಾವ ಯಾವ ಆದಿತ್ಯ ಕ್ಷೇತ್ರಗಳು ಆಕ್ಟಿವೇಟ್ ಆಗುತ್ತದೆ ಅನ್ನೋದರ ಬಗ್ಗಿನ ರಿಸರ್ಚ್ ಪೇಪರ್ ಅನ್ನು ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುತ್ತೇನೆ, ದಯವಿಟ್ಟು ಗಮನಿಸಿ. ಸ್ನೇಹಿತರೆ, ಈ ಕ್ಷೇತ್ರಕ್ಕೆ ಬಂದು ಲೋಲಾರ್ಕ್ ಕುಂಡದಲ್ಲಿ ಸ್ನಾನ ಮಾಡಿ ಪ್ರಾರ್ಥಿಸುವುದರಿಂದ ಪಾಪದಿಂದ ಸಂಭವಿಸಬಹುದಾದ ವ್ಯಾಧಿಗಳಿರ್ತವೆ. ಶಾಸ್ತ್ರಗಳಲ್ಲಿ ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧಿತಾಂ ಅಂತಾರೆ. ಅಂದ್ರೆ ಇಂತಹ ಪಾಪಗಳು ನಶಿಸುವ ಹಾಗೆ ಮಾಡಿ ದೀರ್ಘಕಾಲಿಕ ವ್ಯಾಧಿಗಳು ಕಮ್ಮಿಯಾಗುತ್ತವೆ. ಇದು ಮೊದಲ ಆದಿತ್ಯ ಕ್ಷೇತ್ರವಾದ ಲೋಲಾರ್ಕ್ ಆದಿತ್ಯನ ಬಗ್ಗೆ ಕೆಲವು ವಿಷಯಗಳು. ಇನ್ನು ಮುಂದಿನ ಆದಿತ್ಯ ಕ್ಷೇತ್ರ ವಿಮಲಾದಿತ್ಯ. ವಿಮಲ ಅನ್ನೋ ಒಬ್ಬ ರಾಜನಿಗೆ ಒಂದು ಕಾಲಘಟ್ಟದಲ್ಲಿ ವಿಪರೀತವಾದ ಕುಷ್ಠರೋಗ ಬಂದಿರುತ್ತದೆ. ಎಷ್ಟು ಜನ ರಾಜ ಪುರೋಹಿತರು ಬಂದು ವೈದ್ಯ ಮಾಡಿದರೂ ಅದು ಪರಿಹಾರವಾಗುವುದಿಲ್ಲ. ಆ ರಾಜ ಹಲವಾರು ಪ್ರದೇಶಗಳು ತಿರುಗಿ ಎಲ್ಲೂ ಪರಿಹಾರ ಸಿಗದೆ ಕಡೆಗೆ ಕಾಶಿಯ ಈ ಕ್ಷೇತ್ರಕ್ಕೆ ಬಂದು ಆದಿತ್ಯನ ಕುರಿತು ಗಾಢವಾದ ತಪಸ್ಸನ್ನಾಚರಿಸುತ್ತಾನೆ. ಆಗ ಆತನ ರೋಗ ನಿವಾರಣೆಯಾಗುತ್ತದೆ. ಇದಕ್ಕೆ ಪ್ರತಿಯಾಗಿ ಆ ಕ್ಷೇತ್ರದಲ್ಲಿ ಒಂದು ಆದಿತ್ಯನನ್ನು ಪ್ರತಿಷ್ಠಾಪಿಸುತ್ತಾನೆ. ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ಕಾಸ್ಮಿಕ್ ಎನರ್ಜಿ ಅಂದ್ರೆ ವೈಶ್ವಿಕ ಶಕ್ತಿ ಎಷ್ಟು ಪ್ರಖರವಾಗಿರುತ್ತದೆ ಅಂದ್ರೆ ಯಾರಾದರೂ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ನಿಯಮಬದ್ಧವಾಗಿ ತಪಸ್ಸನ್ನು ಅಥವಾ ಉಪಾಸನೆಯನ್ನು ಮಾಡಿದರೆ ಅವರಿಗೆ ಎಂಥ ಚರ್ಮವ್ಯಾಧಿ ಇದ್ದರೂ ವಾಸಿಯಾಗುತ್ತದೆ ಎಂಬುದು ಹಲವಾರು ಜನರ ನಂಬಿಕೆ. ಈ ಆದಿತ್ಯ ಕ್ಷೇತ್ರ ಇರುವುದು ಜಂಗಂವಾಡಿ ಮಠದ ಎದುರಿನ ಒಂದು ಗಲ್ಲಿಯಲ್ಲಿ ನಡೆದು ಹೋಗಿ 3ನೇ ಬಲಕ್ಕೆ ತಿರುಗಿದರೆ ಅಲ್ಲಿ ಒಂದು ಕೆಂಪು ಚಿಕ್ಕ ಮಂದಿರದ ಹಾಗೆ ಕಾಣುತ್ತದೆ. ಅದರ ಒಳಗೆ ಇದೆ ವಿಮಲಾದಿತ್ಯನ ಪ್ರತಿಮೆ.
ಕಾಶಿಯಲ್ಲಿ ಈ ಆದಿತ್ಯ ಕ್ಷೇತ್ರವನ್ನು ಹುಡುಕುವುದು ಸ್ವಲ್ಪ ಕಷ್ಟದ ಕೆಲಸವೇ. ಸ್ಥಾನಿಕರನ್ನು ಕೇಳಿದರೂ ಇದರ ಬಗ್ಗೆ ತಿಳಿದವರು ಬಹಳ ಕಡಿಮೆ. ಇನ್ನು ಮೂರನೆಯ ಆದಿತ್ಯ ಕ್ಷೇತ್ರ ಸಾಂಬಾದಿತ್ಯ. ಇದರ ಚರಿತ್ರೆ ಏನೆಂದರೆ, ಕೃಷ್ಣ ಹಾಗೂ ಜಾಂಬವತಿಗೆ ಹುಟ್ಟಿದ ಮಗನೇ ಸಾಂಬ. ಈತ ಅತ್ಯಂತ ಕೀಟಲೆ ಸ್ವಭಾವದ ಹುಡುಗ. ಭಾರತ ಭಾಗವತಗಳನ್ನು ತೆಗೆದು ನೋಡಿದರೆ ಈತ ಎಷ್ಟು ಘೋರವಾದ ಕೃತ್ಯಗಳನ್ನು ಮಾಡಿದ್ದ ಎಂಬುದಕ್ಕೆ ಹಲವಾರು ಉದಾಹರಣೆಗಳು ಸಿಗುತ್ತವೆ. ಹೀಗೆ ಸಾಂಬನು ಒಂದು ಬಾರಿ ಬಹಳ ದೊಡ್ಡ ತಪ್ಪೊಂದು ಮಾಡಿ ಕಡೆಗೆ ನಾರದ ಮುನಿಗಳ ಕೋಪಕ್ಕೆ ಕಾರಣನಾಗುತ್ತಾನೆ. ಆಗ ನಾರದರು ಆತನ ದುರಹಂಕಾರವನ್ನು ಕುಗ್ಗಿಸಲು ಸಾಂಬನಿಗೆ ನಿನ್ನ ಮೈಯೆಲ್ಲ ಕುಷ್ಠರೋಗ ಬಂದು ನರಳಾಡು ಎಂದು ಶಾಪ ಕೊಡುತ್ತಾರೆ. ಅಂದವಿಹೀನನಾಗಿ ಸಾಂಬನು ಕುಷ್ಠರೋಗದಿಂದ ಬಹಳ ನರಳಾಡುತ್ತಾನೆ. ಇದರ ನಿವಾರಣೆಗೆ ದೇಶವೆಲ್ಲ ಸಂಚರಿಸಿದರೂ ಏನು ಪ್ರಯೋಜನವಾಗುವುದಿಲ್ಲ. ಕಡೆಗೆ ಕಾಶಿಗೆ ಬಂದು ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಕೂತು ಆದಿತ್ಯನ ಕುರಿತು ಘೋರ ತಪಸ್ಸನ್ನು ಆಚರಿಸುತ್ತಾನೆ. ಆ ಕ್ಷೇತ್ರದಲ್ಲಿನ ಆದಿತ್ಯ ಶಕ್ತಿಯಿಂದ ಆತನ ಸಮಸ್ಯೆ ನಿವಾರಣೆಯಾಗುತ್ತದೆ. ಅದರ ಪ್ರತಿಯಾಗಿ ಆತ ಅಲ್ಲೊಂದು ಆದಿತ್ಯ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಾನೆ. ಅದೇ ಈ ಸಾಂಬಾದಿತ್ಯ ಕ್ಷೇತ್ರ. ಈ ಆದಿತ್ಯ ಕ್ಷೇತ್ರವಿರುವುದು ಸೂರಜ್ ಕುಂಡ್ ಬಳಿ. ಸೂರಜ್ ಕುಂಡ್ ಬಳಿ ಹೋಗಿ ನೀವು ಸಾಂಬಾದಿತ್ಯನ ಬಗ್ಗೆ ಕೇಳಿದರೆ ಸ್ಥಾನಿಕರು ತಿಳಿಸ್ತಾರೆ. ಅತ್ಯಂತ ಶಕ್ತಿವಂತ ಕ್ಷೇತ್ರ ಈ ಕ್ಷೇತ್ರ. ಈ ಕ್ಷೇತ್ರದಲ್ಲಿರುವ ಸೂರ್ಯ ಕುಂಡದಲ್ಲಿ ಯಾರು ಸ್ನಾನ ಮಾಡಿ ನಿಷ್ಠೆಯಿಂದ ಸಾಂಬಾದಿತ್ಯನನ್ನು ಪೂಜಿಸಿ ಪ್ರಾರ್ಥಿಸುತ್ತಾರೋ ಅವರಿಗೆ ಎಂಥ ಚರ್ಮರೋಗವಿದ್ದರೂ ನಿವಾರಣೆಯಾಗುತ್ತದೆ. ಇದೇ ಕ್ಷೇತ್ರದಲ್ಲಿ ಸೂರ್ಯ ಕುಂಡ್ ಪಕ್ಕದಲ್ಲೇ ಒಂದು ಚಿಕ್ಕ ಹನುಮಂತನ ದೇವಾಲಯವಿದೆ. ಆ ದೇವಾಲಯದ ಒಳಗೆ ಮೂಲೆಯಲ್ಲಿ ಒಂದು ಸೂರ್ಯನ ವಿಗ್ರಹವೂ ಇದೆ. ಆ ವಿಗ್ರಹದ ಕೆಳಗೆ ಚಿಕ್ಕ ಹುಡುಗನ ವಿಗ್ರಹವೂ ಇದೆ. ಆ ವಿಗ್ರಹವೇ ಸಾಂಬನ ವಿಗ್ರಹ. ಇನ್ನು ಮುಂದಿನ ಆದಿತ್ಯ ಕ್ಷೇತ್ರ ದೃಪದಾದಿತ್ಯ. ಇನ್ನು ಈ ಕ್ಷೇತ್ರದ ಚರಿತ್ರೆ ಸ್ಥಳ ಪುರಾಣವೇನೆಂದು ನೋಡಿದರೆ, ಸ್ಕಾಂದ ಪುರಾಣದ ಕಾಶಿಖಂಡದ ಪ್ರಕಾರ ಪಾಂಡವರು ವನವಾಸದಲ್ಲಿದ್ದಾಗ ಅವರ ಜೊತೆ ಇದ್ದ ಹಲವಾರು ಋಷಿ ಮುನಿಗಳಿಗೆ, ಅತಿಥಿಗಳಿಗೆ ಊಟ ಉಪಚಾರಗಳು ಪ್ರತಿನಿತ್ಯ ನೋಡಿಕೊಳ್ಳುವುದು ಬಹಳ ದೊಡ್ಡ ಸಂಕಟವಾಗುತ್ತದೆ ದ್ರೌಪದಿಗೆ. ಅಷ್ಟು ಜನ ನಂಬಿ ಬಂದವರಿಗೆ ಊಟ ಉಪಚಾರಗಳನ್ನು ಒದಗಿಸುವುದು ಪಾಂಡವರ ಧರ್ಮ ಕೂಡ. ಆಗ ಕಾಶಿಯ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಕೂತು ದ್ರೌಪದಿಯು ಆದಿತ್ಯನ ಕುರಿತು ದೀನಳಾಗಿ ಪ್ರಾರ್ಥಿಸಿ ತಪಸ್ಸನ್ನಾಚರಿಸುತ್ತಾಳೆ. ದ್ರೌಪದಿಯ ತಪಸ್ಸನ್ನು ಮೆಚ್ಚಿದ ಭಗವಾನ್ ಸೂರ್ಯನು ಪ್ರತ್ಯಕ್ಷನಾಗಿ ಆಕೆಗೆ ಅಕ್ಷಯ ಪಾತ್ರೆಯನ್ನು ಕೊಡುತ್ತಾನೆ. ನಂತರ ಅದೇ ಪ್ರದೇಶದಲ್ಲಿ ಆದಿತ್ಯನನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಾಳೆ ದ್ರೌಪದಿ ದೇವಿ. ಈ ಕ್ಷೇತ್ರವೇ ದೃಪದಾದಿತ್ಯ. ಸ್ನೇಹಿತರೆ, ಯಾರು ಈ ಕ್ಷೇತ್ರದಲ್ಲಿ ಭಗವಾನ್ ಸೂರ್ಯನ ಆರಾಧನೆ ಉಪಾಸನೆ ಮಾಡುತ್ತಾರೋ ಅವರಿಗೆ ಈ ಜನ್ಮದಲ್ಲೇ ಅಲ್ಲ, ಮುಂಬರುವ ಜನ್ಮಗಳಲ್ಲೂ ಅನ್ನಕ್ಕೆ ಕೊರತೆ ಬಾರದಂತೆ ಇರುತ್ತದೆ ಎಂದು ಕಾಶಿ ಖಂಡದಲ್ಲೇ ಉಲ್ಲೇಖಿಸಿದೆ. ಈ ಆದಿತ್ಯ ಕ್ಷೇತ್ರ ಈಗ ಹೊಸದಾಗಿ ನಿರ್ಮಾಣವಾಗಿರುವ ದೇವಾಲಯದ ಪ್ರಾಂಗಣದಲ್ಲೇ ಇದೆ. 4-5 ವರ್ಷಗಳ ಕೆಳಗೆ ಇದು ಅಕ್ಷಯ ವಟವೃಕ್ಷದ ಬಳಿ ಇತ್ತು. ಇನ್ನು ಮುಂದಿನ ಅಂದ್ರೆ 5ನೇ ಆದಿತ್ಯ ಕ್ಷೇತ್ರ ವೃದ್ಧಾದಿತ್ಯ. ಇಲ್ಲಿಗೆ ಸುಲಭವಾಗಿ ತಲುಪಲು ಬೋಟ್ ಮುಖಾಂತರ ಮೀರ್ ಘಾಟ್ ಅನ್ನು ತಲುಪಿ ಅಲ್ಲಿಂದ ಮೆಟ್ಟಿಲು ಹತ್ತಿ ಸ್ವಲ್ಪ ದೂರ ನಡೆದರೆ ಅಲ್ಲೊಂದು ಚಿಕ್ಕ ರೂಮ್ನ ಒಳಗೆ ಇರುತ್ತದೆ ವೃದ್ಧಾದಿತ್ಯ ಕ್ಷೇತ್ರ. ಇನ್ನು ಈ ಕ್ಷೇತ್ರದ ಬಗ್ಗೆ ತಿಳಿಯಬೇಕಾದರೆ, ಒಂದು ಕಾಲಘಟ್ಟದಲ್ಲಿ ಒಬ್ಬ ವೃದ್ಧನು ಆದಿತ್ಯನ ಕುರಿತು ಘೋರವಾದ ತಪಸ್ಸನ್ನಾಚರಿಸುತ್ತಾನೆ. ಆಗ ಭಗವಾನ್ ಸೂರ್ಯನು ಪ್ರತ್ಯಕ್ಷರಾಗಿ ಏನು ವರ ಬೇಕೆಂದು ಕೇಳುತ್ತಾರೆ. ಅದಕ್ಕೆ ಆ ವೃದ್ಧ ತಾನು ವಯೋಮಾನದ ಅಂದ್ರೆ ವೃದ್ಧಾಪ್ಯದ ಕಾರಣದಿಂದ ಹೆಚ್ಚು ತಪಸ್ಸನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ. ಆದ ಕಾರಣ ಇನ್ನೂ ಹೆಚ್ಚು ತಪಸ್ಸು ಉಪಾಸನೆ ಮಾಡಲು ಆರೋಗ್ಯ ಕರುಣಿಸು ಎಂದು ಸೂರ್ಯನನ್ನು ಕೇಳುತ್ತಾನೆ. ಸ್ನೇಹಿತರೆ, ಸಾಮಾನ್ಯವಾಗಿ ಯಾರಾದರೂ ವರ ಕೇಳಿದರೆ ಲೌಕಿಕವಾದ ಹಲವಾರು ವಿಷಯಗಳ ಬಗ್ಗೆ ವರ ಕೇಳ್ತಾರೆ. ಆದರೆ ಇನ್ನೂ ಹೆಚ್ಚು ತಪಸ್ಸು ಮಾಡಲು ಆರೋಗ್ಯ ಕೇಳಿದ ವೃದ್ಧನ ಕೋರಿಕೆಗೆ ಮೆಚ್ಚಿದ ಸೂರ್ಯನು ವರವನ್ನು ಕೊಡುತ್ತಾನೆ. ಆ ಕ್ಷೇತ್ರವೇ ಈ ವೃದ್ಧಾದಿತ್ಯ ಕ್ಷೇತ್ರ. ಯಾರು ಈ ಆದಿತ್ಯ ಕ್ಷೇತ್ರದಲ್ಲಿ ಪೂಜೆ ಉಪಾಸನೆಗಳನ್ನು ಮಾಡುತ್ತಾರೋ ಅವರು ವೃದ್ಧಾಪ್ಯ ಸಂಬಂಧಿತ ಅನಾರೋಗ್ಯ ಪರಿಸ್ಥಿತಿಗಳಿಂದ ಪಾರಾಗುತ್ತಾರೆ ಎಂದು ಕಾಶಿ ಖಂಡದ ಉಲ್ಲೇಖ. ಇನ್ನು ಮುಂದಿನ ಆದಿತ್ಯ ಕ್ಷೇತ್ರ ಗಂಗಾದಿತ್ಯ ಕ್ಷೇತ್ರ. ಶಿವನ ಜಟಾಜೂಟದಿಂದ ನೇರವಾಗಿ ಹರಿದು ಬಂದ ಪವಿತ್ರವಾದ ನದಿಯೇ ಗಂಗಾ ನದಿ. ಶಿವನ ದೇಹವನ್ನು ತಾಕಿ ಹರಿದು ಬರುತ್ತಿರುವ ಪುಣ್ಯ ನದಿ ಗಂಗಾ ನದಿ. ಭಗೀರಥನ ರಥದ ಹಾದಿಯಲ್ಲಿ ಏರ್ಪಟ್ಟ ಕಾಲುವೆಯ ಹಾದಿಯಲ್ಲೇ ಗಂಗಾ ನದಿ ಪ್ರವಹಿಸುತ್ತದೆ. ಅಂಥ ಪವಿತ್ರ ಗಂಗೆಯನ್ನು ಪ್ರಾರ್ಥಿಸಲು ಭಗವಾನ್ ಸೂರ್ಯನೇ ನೇರವಾಗಿ ಕಾಶಿಗೆ ಬಂದು ಗಂಗೆಯ ಮುಂದೆ ನಿಂತು ಪ್ರಾರ್ಥಿಸಿದ ಕ್ಷೇತ್ರವೇ ಈ ಗಂಗಾದಿತ್ಯ ಕ್ಷೇತ್ರ. ಈಗಲೂ ಈ ಕ್ಷೇತ್ರದಲ್ಲಿ ಭಗವಾನ್ ಸೂರ್ಯನ ಶಕ್ತಿ ನಿಕ್ಷಿಪ್ತವಾಗಿದೆ. ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ಗಂಗಾ ಸ್ನಾನವನ್ನು ಮಾಡಿ ಯಾರು ಗಂಗಾದಿತ್ಯನನ್ನು ಉಪಾಸನೆ ಮಾಡುತ್ತಾರೋ ಅವರಿಗೆ ಜೀವನದಲ್ಲಿ ದುರ್ಗತಿಗಳಿಗೆ ಒಳಗಾಗುವ ಪರಿಸ್ಥಿತಿ ಬರುವುದಿಲ್ಲವೆಂದು ಕಾಶಿ ಖಂಡದ ಉಲ್ಲೇಖ.
ಹಾಗೆ ಜೀವನದಲ್ಲಿ ಯಾರಿಂದಲೂ ಮೋಸ ಹೋಗದೆ ಇರುತ್ತಾರೆಂಬ ನಂಬಿಕೆಯೂ ಸ್ಥಾನಿಕರಲ್ಲಿದೆ. ಈ ಕ್ಷೇತ್ರವನ್ನು ತಲುಪಲು ಮತ್ತೆ ನೀವು ಬೋಟ್ ಮುಖಾಂತರ ನೇಪಾಲಿ ಘಾಟ್ ಅಥವಾ ಲಲಿತಾ ಘಾಟ್ನಲ್ಲಿ ಇಳಿದು ನೇಪಾಲಿ ಪಶುಪತಿನಾಥ್ ಮಂದಿರದ ಪ್ರಾಂಗಣದಲ್ಲಿ ಒಂದು ನೆಲಮಾಳಿಗೆಯ ರೀತಿ ಇರುತ್ತದೆ. ಅಲ್ಲಿ ಇಳಿದು ಹೋದರೆ ಅಲ್ಲಿ ಒಂದು ಚಿಕ್ಕ ಆವರಣದಲ್ಲೇ ಈ ಕ್ಷೇತ್ರ. ಸ್ನೇಹಿತರೆ, ನಾನು ಹೇಳುವ ಈ ಕ್ಷೇತ್ರಗಳೆಲ್ಲ ನೋಡಲು ಬಹಳ ಸುಲಭವಾಗಿದ್ದರೂ ಈ ಕ್ಷೇತ್ರದಲ್ಲಿ ನಿಕ್ಷಿಪ್ತವಾದ ಆದಿತ್ಯ ಶಕ್ತಿ ಮಾತ್ರ ಅದ್ವಿತೀಯವಾದ್ದು. ಇಂತಹ ಶಕ್ತಿವಂತ ಕ್ಷೇತ್ರಗಳನ್ನೆಲ್ಲ ಚರಿತ್ರೆಯಲ್ಲಿ ಪಾಷಂಡ ಮತಗಳು ಬಹಳ ಘೋರವಾದ ದಾಳಿಗಳೇ ಮಾಡಿದ್ದಾರೆ. ಸ್ಕಾಂದ ಪುರಾಣದ ಕಾಶಿ ಖಂಡದಲ್ಲಿ ಈ ಕ್ಷೇತ್ರದ ಸ್ಥಳ ಪುರಾಣದ ಬಗ್ಗೆ ಅಧ್ಯಯನ ಮಾಡಲು, ರಿಸರ್ಚ್ ಮಾಡಲು ಹಾಗೂ ಶೂಟ್ ಮಾಡುವುದಕ್ಕೆ ನನಗೆ ಸುಮಾರು 70 ದಿನಗಳಾಗಿವೆ. ಇನ್ನು ಮುಂದಿನ ಆದಿತ್ಯ ಕ್ಷೇತ್ರ ಯಮಾದಿತ್ಯ ಕ್ಷೇತ್ರ. ಈ ಆದಿತ್ಯ ಕ್ಷೇತ್ರಕ್ಕೂ ನೀವು ಬೋಟ್ನಲ್ಲೇ ಸಂಕಟ್ ಘಾಟ್ಗೆ ತಲುಪಿ ಅಲ್ಲಿ ಇಳಿದು ಸ್ವಲ್ಪ ದೂರ ಮೆಟ್ಟಿಲು ಹತ್ತಿ ಹೋದರೆ ಅಲ್ಲೇ ಬಲಭಾಗದಲ್ಲೇ ಇರುತ್ತದೆ ಈ ಯಮಾದಿತ್ಯ ಕ್ಷೇತ್ರ. ಯಮಧರ್ಮರಾಜ ಸೂರ್ಯನ ಪುತ್ರ. ಒಂದು ಬಾರಿ ಯಮ ತನ್ನ ತಂದೆಯ ಕುರಿತು ತಾನೇ ತಪಸ್ಸನ್ನಾಚರಿಸಿದ ಕ್ಷೇತ್ರ ಇದು. ಅಲ್ಲೇ ಸೂರ್ಯನು ಯಮನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ತನ್ನ ಅಂಶವನ್ನು ಆ ಕ್ಷೇತ್ರದಲ್ಲಿ ನಿಕ್ಷಿಪ್ತ ಮಾಡಿದ. ಸ್ನೇಹಿತರೆ, ಯಾರು ಈ ಕ್ಷೇತ್ರದಲ್ಲಿ ಪಿತೃ ತರ್ಪಣವನ್ನು ಪಿಂಡ ಪ್ರದಾನವನ್ನು ಮಾಡುತ್ತಾರೋ ಅವರಿಗೆ ಪಿತೃ ದೋಷಗಳೆಲ್ಲ ನಿವಾರಣೆಯಾಗಿ ಪಿತೃದೇವತೆಗಳಿಗೆ ಊರ್ಧ್ವಲೋಕ ಪ್ರಾಪ್ತಿಯಾಗುತ್ತದೆ ಎಂದು, ಇದು ಗಯಾಶ್ರಾದ್ದದಷ್ಟೇ ಶ್ರೇಷ್ಠವೆಂದು ಕಾಶಿ ಖಂಡದ ಉಲ್ಲೇಖ. ಇಲ್ಲೂ ಅಷ್ಟೇ ಪಾಷಂಡ ಮತಗಳಿಂದ ಇಲ್ಲಿದ್ದ ದೊಡ್ಡ ದೇವಸ್ಥಾನವೊಂದು ಧ್ವಂಸವಾಗಿ ಈಗ ಉಳಿದಿರುವುದು ಇಷ್ಟೇ. ಇನ್ನು ಮುಂದಿನ ಆದಿತ್ಯ ಕ್ಷೇತ್ರ ಮಯೂಖಾದಿತ್ಯ ಕ್ಷೇತ್ರ. ಇದಕ್ಕೂ ನೀವು ಬೋಟ್ ಮುಖಾಂತರವೇ ರಾಜ ಗ್ವಾಲಿಯರ್ ಘಾಟ್ಗೆ ತಲುಪಿ ಅಲ್ಲಿ ಇಳಿದು ಮೆಟ್ಟಿಲುಗಳ ಮುಖಾಂತರ ನಡೆದು ಅಲ್ಲಿ ಮಾಂಗಲ್ಯ ಗೌರಿ ದೇವಾಲಯದ ಒಳಗೆ ಈ ಮಯೂಖಾದಿತ್ಯನ ಚಿಕ್ಕ ಕ್ಷೇತ್ರವಿದೆ. ಇನ್ನು ಈ ಕ್ಷೇತ್ರದ ಸ್ಥಳ ಪುರಾಣವೇನೆಂದರೆ, ಒಂದು ಬಾರಿ ಕಾಶಿಗೆ ಬಂದ ಭಗವಾನ್ ಸೂರ್ಯನು ಶಿವ ಪಾರ್ವತಿಯರನ್ನು ಪ್ರತ್ಯಕ್ಷ ಮಾಡಿಕೊಳ್ಳಲು ಅತ್ಯಂತ ಘೋರವಾದ ತಪಸ್ಸನ್ನು ಆಚರಿಸಿದ. ಆ ತಪಸ್ಸಿನಿಂದ ಉದ್ಭವವಾದ ಪ್ರಖರವಾದ ಸೂರ್ಯನ ಶಾಖದಿಂದ ಸಮಸ್ತ ಪ್ರಾಣಿಕೋಟಿಗೆ, ಸಮಸ್ತ ಲೋಕಗಳಿಗೆ ವಿಮಾನ ಸಂಚಾರ ಮಾಡುವ ದೇವಾನು ದೇವತೆಗಳಿಗೆ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಪಾರ್ವತೀ ದೇವಿ ಪರಮೇಶ್ವರರು ಪ್ರತ್ಯಕ್ಷರಾಗಿ ಸೂರ್ಯನನ್ನು ತಾಕಿದ ಮೇಲೆ ಭಗವಾನ್ ಸೂರ್ಯನು ಶಾಂತನಾದ. ಸೂರ್ಯನ ತಪಸ್ಸಿಗೆ ಮೆಚ್ಚಿ ಪರಮೇಶ್ವರನು ಗಭಸ್ಥೇಶ್ವರನಾಗಿ, ಪಾರ್ವತೀ ದೇವಿಯು ಮಾಂಗಲ್ಯ ಗೌರಿಯಾಗಿ ಆ ಕ್ಷೇತ್ರದಲ್ಲೇ ನೆಲೆಸುತ್ತಾರೆ. ಮಾಂಗಲ್ಯ ಗೌರಿಯ ವ್ರತದ ಉದಂತವು ಈ ಕ್ಷೇತ್ರದಲ್ಲೇ ಆಗಿದ್ದು. ನಂತರ ಸೂರ್ಯನು ಅದೇ ಪ್ರದೇಶದಲ್ಲಿ ಮಯೂಖಾದಿತ್ಯನಾಗಿ ನೆಲೆಸಿದ. ವಿಚಿತ್ರವೇನೆಂದರೆ, ಇಲ್ಲಿ ಸೂರ್ಯನ ಪ್ರತಿಮೆ ವರ್ಷದ 365 ದಿನಗಳು ಬಹಳ ತಣ್ಣಗೆ ಇರುತ್ತದೆ, ನೀರಿನಿಂದ ಒದ್ದೆ ಆಗಿರುತ್ತದೆ. ಆ ಪರಮೇಶ್ವರನೇ ತಾಕಿದ ಕ್ಷೇತ್ರವಲ್ಲವೇ ಈ ವಿಗ್ರಹದ ಮೇಲೆ ಸೂರ್ಯನ ಕಿರಣವು ಬೀಳದು. ಸ್ನೇಹಿತರೆ, ಯಾರು ಈ ಕ್ಷೇತ್ರದಲ್ಲಿ ಗಂಗಾ ಸ್ನಾನವನ್ನು ಮಾಡಿ ಗಭಸ್ಥೇಶ್ವರನ ದರ್ಶನ, ಮಂಗಳಗೌರಿಯ ದರ್ಶನ ಮಾಡಿ ನಂತರ ಮಯೂಖಾದಿತ್ಯನನ್ನು ಪೂಜಿಸುತ್ತಾರೋ ಅವರು ಸಮಸ್ತ ರೋಗಗಳಿಂದ ವಿಮುಕ್ತರಾಗುತ್ತಾರೆ ಎಂದು, ಮೋಕ್ಷ ಮಾರ್ಗವೇ ಪ್ರಾಪ್ತಿಯಾಗುತ್ತದೆ ಎಂದು ಕಾಶಿ ಖಂಡದ ಉಲ್ಲೇಖ. ಇನ್ನು ಮುಂದಿನ ಆದಿತ್ಯ ಕ್ಷೇತ್ರ ಅರುಣಾದಿತ್ಯ ಕ್ಷೇತ್ರ. ಈ ಕ್ಷೇತ್ರಕ್ಕೆ ತಲುಪಲು ನೀವು ಆಟೋ ಮುಖಾಂತರ ಬಿರ್ಲಾ ಹಾಸ್ಪಿಟಲ್ ಬಳಿಗೆ ಹೋಗಬೇಕು. ಆ ಹಾಸ್ಪಿಟಲ್ ಎದುರುಗೆ ಇರುವ ಒಂದು ಗಲ್ಲಿಯಲ್ಲಿ ನಡೆದು ಹೋದರೆ ಅಲ್ಲಿ ನಿಮಗೆ ಸಿಗುವ ಮೊದಲ ಆದಿತ್ಯ ದೇವಾಲಯವೇ ಈ ಅರುಣಾದಿತ್ಯನ ದೇವಾಲಯ. ಅಲ್ಲಿ ತ್ರಿಲೋಚನೇಶ್ವರ್ ಎಂಬ ಒಂದು ದೇವಾಲಯವಿದೆ. ಆ ದೇವಾಲಯದ ಒಳಗೆ ಒಂದು ಮೂಲೆಯಲ್ಲಿದೆ ಈ ಅರುಣಾದಿತ್ಯನ ಕ್ಷೇತ್ರ. ಇದನ್ನು ಕಂಡುಹಿಡಿಯುವುದು ಬಹಳ ಕಷ್ಟ, ಆದರೆ ಅಲ್ಲಿನ ಅರ್ಚಕರನ್ನು, ಸ್ಥಾನಿಕರನ್ನು ಕೇಳಿ ತಿಳಿದುಕೊಳ್ಳಿ. ಇಷ್ಟಕ್ಕೂ ಈ ಅರುಣಾದಿತ್ಯನ ಹಿಂದಿನ ಕಥೆ ಏನೆಂದರೆ, ನಿಮಗೆ ಕಶ್ಯಪ ಪ್ರಜಾಪತಿ ಮತ್ತವರ ಮಡದಿಯರಾದ ವಿನತಾ ಕದ್ರುವರ ಕಥೆ ಗೊತ್ತೇ ಇರುತ್ತದೆ. ಕದ್ರುವಿಗೆ ನಿನಗೆ ಅನೇಕ ಮಂದಿ ಸಂತಾನವಾಗುತ್ತದೆ ಎಂದು ವರ ಕೊಡ್ತಾರೆ. ಇದರಿಂದ ಆಕೆಗೆ ಸಾವಿರಾರು ನಾಗ ಶಿಶುಗಳು ಜನ್ಮಿಸುತ್ತದೆ. ಆದರೆ ವಿನತಾದೇವಿಗೆ ಮಾತ್ರ 3 ಅಂಡಗಳನ್ನು ಕೊಡ್ತಾರೆ. ಅದು 100 ವರ್ಷಗಳಾದರೂ ಹೊಡೆಯುವುದಿಲ್ಲ. ಆಕೆಗೆ ಬಾಧೆ ತಡೆಯಲಾರದೆ ಒಂದು ಅಂಡವನ್ನು ವಿಚ್ಛಿನ್ನಗೊಳಿಸುತ್ತಾಳೆ. ಅದರಿಂದ ಇನ್ನೂ ದೇಹದ ಮೇಲಿನ ಭಾಗವೇ ಬೆಳೆದು ಕೆಳಗಿನ ಭಾಗ ಇನ್ನೂ ಸರಿಯಾಗಿ ಬೆಳೆಯದ ಅನೂರನೆಂಬ ಶಿಶು ಜನ್ಮಿಸುತ್ತಾನೆ. ತನ್ನ ಆ ಪರಿಸ್ಥಿತಿಗೆ ಕಾರಣವಾದ ತನ್ನ ತಾಯಿಗೆ ನಿನ್ನ ಸವತಿಯಾದ ಕದ್ರುವಿನ ಬಳಿ ದಾಸಿಯಾಗಿ ಜೀವಿಸು ಎಂದು ಶಪಿಸುತ್ತಾನೆ. ಅನಂತರ ಕಾಶಿಯಲ್ಲಿ ಒಂದು ಕ್ಷೇತ್ರದಲ್ಲಿ ಕೂತು ಆದಿತ್ಯನನ್ನು ಕುರಿತು ಸುದೀರ್ಘವಾದ ತಪಸ್ಸನ್ನು ಆಚರಿಸುತ್ತಾನೆ. ನಂತರ ಭಗವಾನ್ ಸೂರ್ಯನು ಪ್ರತ್ಯಕ್ಷನಾಗಿ, ನೀನು ಕಾಲುಗಳಿಲ್ಲವೆಂಬ ಬಾಧೆಯಲ್ಲಿ ನಿನಗೆ ನಾನು ವಿಶ್ವವೆಲ್ಲ ಪೂಜಿಸುವ ಸ್ಥಾನವನ್ನು ಕೊಡುತ್ತೇನೆ. ನೀನು ನನ್ನ ರಥಕ್ಕೆ ಸಾರಥಿಯಾಗು ಎಂದು ವರ ಕೊಡುತ್ತಾನೆ ಸೂರ್ಯದೇವ. ನಾವು ಸೂರ್ಯ ಭಗವಾನರ ಫೋಟೋದಲ್ಲಿ ರಥಸಾರಥಿಯಾದ ಅನೂರನನ್ನು ನೋಡಬಹುದು.
ಈ ಅನೂರನು ಸೂರ್ಯ ಭಗವಾನರನ್ನು ತಪಸ್ಸು ಮಾಡಿ ಪ್ರತ್ಯಕ್ಷ ಮಾಡಿಕೊಂಡ ಕ್ಷೇತ್ರವೇ ಈ ಅರುಣಾದಿತ್ಯ ಕ್ಷೇತ್ರ. ಸ್ನೇಹಿತರೆ, ಯಾರು ಈ ಕ್ಷೇತ್ರದಲ್ಲಿ ಅರುಣಾದಿತ್ಯನ ಕುರಿತು ಧ್ಯಾನ, ಜಪ, ಪೂಜಾದಿಗಳನ್ನು ಮಾಡುತ್ತಾರೋ ಅವರಿಗೆ ಅಂಗವೈಕಲ್ಯ ದೋಷಗಳು ನಿವಾರಣೆಯಾಗಿ ಮುಂಬರುವ ಜನ್ಮದಲ್ಲಿ ಉನ್ನತ ಗತಿ ಪ್ರಾಪ್ತಿಯಾಗುತ್ತದೆ ಎಂದು, ಆಂತರಿಕವಾಗಿರುವ ಅಂಗವೈಕಲ್ಯ ದೋಷಗಳು ನಿವಾರಣೆಯಾಗುತ್ತದೆ ಎಂದು ಹಾಗೂ ಲೌಕಿಕ ಕಾಂಕ್ಷೆಗಳು ನೆರವೇರುತ್ತದೆ ಎಂದು ಕಾಶಿ ಖಂಡದ ಉಲ್ಲೇಖ. ಇನ್ನು ಮುಂದಿನ ಆದಿತ್ಯ ಕ್ಷೇತ್ರ ಖಗೋಳಾದಿತ್ಯ. ಇದು ಕೂಡ ಬಿರ್ಲಾ ಹಾಸ್ಪಿಟಲ್ ಎದುರಿನ ರೋಡ್ನಲ್ಲೇ ಅರುಣಾದಿತ್ಯನ ದೇವಾಲಯದಿಂದ ಮುಂದೆ ಹೋದರೆ ಕಾಮೇಶ್ವರ ದೇವಾಲಯದ ಒಳಗೆ ಒಂದು ಮೂಲೆಯಲ್ಲಿದೆ ಈ ಆದಿತ್ಯ ಕ್ಷೇತ್ರ. ಇನ್ನು ಇಲ್ಲಿನ ಆದಿತ್ಯನ ಹಿಂದಿನ ಸ್ಥಳ ಪುರಾಣವೇನೆಂದರೆ, ಈ ಹಿಂದೆ ನಾನು ಅನೂರನು ತಪಸ್ಸು ಮಾಡಿ ಸೂರ್ಯ ಮಂಡಲಕ್ಕೆ ಹೋಗುವುದು ನಿಮಗೆ ಹೇಳಿದ್ದೆ. ಆ ನಂತರ ಅವನ ತಾಯಿ ಕದ್ರುವ ದೇವಿಯ ಬಳಿ ಒಂದು ಪಂದ್ಯವನ್ನು ಆಡುತ್ತಾಳೆ. ಅದರಲ್ಲಿ ಕದ್ರುವ ವಿನತೆಗೆ ಮೋಸ ಮಾಡಿ ದಾಸಿಯಾಗಿಟ್ಟುಕೊಳ್ಳುತ್ತಾಳೆ. ಹಾಗೆ ಸಾವಿರಾರು ವರ್ಷಗಳು ದಾಸಿಯಾಗಿದ್ದ ನಂತರ ಅವಳ ಮೂರನೇ ಸಂತಾನ ಅಂಡ ಹೊಡೆದು ಅದರಿಂದ ಅತಿ ಶಕ್ತಿವಂತನಾದ ಗರುಡನು ಜನ್ಮಿಸುತ್ತಾನೆ. ಗರುಕ್ವಂತನು ಊರ್ಧ್ವ ಲೋಕದಿಂದ ಅಮೃತವನ್ನು ತಂದು ತನ್ನ ತಾಯಿಯ ದಾಸ್ಯವನ್ನು ವಿಮುಕ್ತಿ ಮಾಡುತ್ತಾನೆ. ಆ ನಂತರ ವಿನತೆಗೆ ದಾಸ್ಯ ಮುಕ್ತಿಯಾದರೂ ತಾನು ಅನೂರನಿಗೆ ಮಾಡಿದ ತಪ್ಪೆ ನೆನೆಸಿಕೊಂಡು ಕೊರಗಲು ಶುರು ಮಾಡ್ತಾಳೆ. ಮನಸ್ಸೆಲ್ಲ ಅಶಾಂತಿಯಿಂದ ತುಂಬಿ ಹೋಗಿರುತ್ತದೆ. ವಿನತೆ ಆಗ ಕಾಶಿಗೆ ಬಂದು ಆದಿತ್ಯನನ್ನು ಸ್ಥಾಪಿಸಿ ತಪಸ್ಸನ್ನಾಚರಿಸುತ್ತಾಳೆ. ಬಹಳ ವರ್ಷಗಳ ತಪಸ್ಸಿನ ನಂತರ ಸೂರ್ಯನು ಪ್ರತ್ಯಕ್ಷನಾಗಿ ಆಕೆಯ ಅಶಾಂತಿಯನ್ನು ದೂರ ಮಾಡಿ ಪ್ರಶಾಂತತೆಯನ್ನು ಕರುಣಿಸಿದ. ಇದು ಪುರಾಣದ ಉಲ್ಲೇಖ. ವಿನತೆ ಪ್ರತಿಷ್ಠಾಪಿಸಿದ ಆದಿತ್ಯ ಕ್ಷೇತ್ರವೇ ಈ ಖಗೋಳಾದಿತ್ಯ. ಸ್ನೇಹಿತರೆ, ಯಾರು ಈ ಕ್ಷೇತ್ರದಲ್ಲಿ ಆದಿತ್ಯನ ಕುರಿತು ಧ್ಯಾನಿಸಿ ಪೂಜಿಸುತ್ತಾರೋ ಅವರು ಎಷ್ಟು ಡಿಪ್ರೆಷನ್ ಅಲ್ಲಿದ್ದರೂ ಅದು ನಿವಾರಣೆಯಾಗುತ್ತದೆ ಎಂದು, ಇನ್ಯಾರಿಗಾದರೂ ರಾಜದಂಡನೆಯ ಭಯವಿದ್ದರೆ ಅಂದ್ರೆ ಕೋರ್ಟು ಕಚೇರಿಯ ಭಯವಿದ್ದರೂ ಆ ಸಮಸ್ಯೆಯು ನಿವಾರಣೆಯಾಗುತ್ತದೆ ಎಂದು ಕಾಶಿ ಖಂಡದ ಉಲ್ಲೇಖ. ಇನ್ನು 11ನೇ ಆದಿತ್ಯ ಕ್ಷೇತ್ರ ಉತ್ತರಾರ್ಕಾದಿತ್ಯನ ಕ್ಷೇತ್ರ. ಇದು ವಾರಣಾಸಿ ನಗರದಿಂದ ಸ್ವಲ್ಪ ದೂರ ರೈಲ್ವೆ ಸ್ಟೇಷನ್ ಬಳಿ ಇರುವ ಬಕರಿಯಾ ಕುಂಡ್ ಬಳಿ ಇರುತ್ತದೆ. ಇನ್ನು ಇಲ್ಲಿನ ಆದಿತ್ಯ ಕ್ಷೇತ್ರದ ಸ್ಥಳ ಪುರಾಣವೇನೆಂದರೆ, ಪ್ರಿಯವ್ರತನೆಂಬ ಒಬ್ಬ ಬ್ರಾಹ್ಮಣನಿದ್ದ. ಆತ ಮತ್ತು ಆತನ ಮಡದಿ ವಿಪರೀತ ದೈವ ಭಕ್ತರು ಮತ್ತು ಉಪಾಸಕರು. ಅವರಿಗೆ ಒಂದು ಅಂದವಾದ ಹೆಣ್ಣು ಮಗುವಿನ ಜನ್ಮವಾಗುತ್ತದೆ. ಅವಳ ಹೆಸರು ಸುಲಕ್ಷಣ. ಮೂಲ ನಕ್ಷತ್ರದ 1ನೇ ಪಾದ, ಗುರು 4ನೇ ಸ್ಥಾನದಲ್ಲಿರುವಾಗ ಜನ್ಮಿಸುತ್ತಾಳೆ. ಈ ನಕ್ಷತ್ರ ಪ್ರಭಾವದಿಂದ ಆಕೆ ಬೆಳೆದ ಮೇಲೂ ಯಾರೂ ಆಕೆಯನ್ನು ಮದುವೆಯಾಗಲು ಮುಂಬರುವುದಿಲ್ಲ. ಇದರಿಂದ ಚಿಂತೆಗೊಳಗಾದ ತಂದೆ ತಾಯಿ ಕೊರಗಿ ಪ್ರಾಣ ಬಿಡುತ್ತಾರೆ. ನಂತರ ಸುಲಕ್ಷಣ, ನನ್ನಿಂದಲೇ ನನ್ನ ತಂದೆ ತಾಯಿ ಪ್ರಾಣ ಬಿಟ್ಟರು, ನನ್ನ ಗ್ರಹಸ್ಥಿತಿ ಬದಲಾಗಬೇಕಾದರೆ ಸರ್ವ ಗ್ರಹಗಳ ಅಧಿಪತಿಯಾದ ಸೂರ್ಯನನ್ನು ಪ್ರಾರ್ಥಿಸಬೇಕೆಂದು ನಿರ್ಧರಿಸಿ ಕಾಶಿಯಲ್ಲಿ ಒಂದು ಪ್ರದೇಶವನ್ನು ಆರಿಸಿಕೊಂಡು ದಿನ ಸೂರ್ಯ ಭಗವಾನನನ್ನು ಉಪಾಸನೆ ಮಾಡಲು ಶುರು ಮಾಡುತ್ತಾಳೆ. ಅಲ್ಲಿ ಒಂದು ವಿಚಿತ್ರ ನಡೆಯಲು ಶುರುವಾಯಿತು. ಈಕೆ ತಪಸ್ಸಿಗೆ ಕೂತ ತಕ್ಷಣ ಒಂದು ಬಿಳಿ ಮೇಕೆ ಬಂದು ಹತ್ತಿರದಲ್ಲೇ ಇದ್ದ ಒಂದು ಕುಂಡದಲ್ಲಿ ಮುಳುಗಿ ಈಕೆಯ ಬಳಿ ಬಂದು ಕೂರುತ್ತಿತ್ತು. ಪ್ರತಿದಿನ ಹೀಗೆ ನಡೆಯುತ್ತಿತ್ತು. ಕೆಲವು ವರ್ಷಗಳು ಹೀಗೆ ನಡೆಯುತ್ತಾ ಉಪಾಸನೆ ತೀವ್ರವಾಗಿ ಒಂದು ದಿನ ಪಾರ್ವತಿ ಪರಮೇಶ್ವರರು ಪ್ರತ್ಯಕ್ಷವಾಗಿ ಏನು ವರ ಬೇಕೆಂದು ಕೇಳುತ್ತಾರೆ. ಆಗ ಸುಲಕ್ಷಣ ಆ ವರ ತನಗಲ್ಲದೆ ಇಷ್ಟು ವರ್ಷ ಕೂತ ಮೇಕೆಗೆ ಕೊಡಬೇಕಾಗಿ ಕೇಳುತ್ತಾಳೆ. ತಾನಾದರೂ ಮತ್ತೆ ತಪಸ್ಸು ಮಾಡಿ ಸಿದ್ಧಿಸಿಕೊಳ್ಳುವೆ, ಆದರೆ ಆ ಅಮಾಯಕ ಮೇಕೆಗೆ ಅದು ಸಾಧ್ಯವಾಗದು ಎಂದು ಹೇಳುತ್ತಾಳೆ. ಸುಲಕ್ಷಣೆಯ ಭೂತ ದಯೆಗೆ ಮೆಚ್ಚಿದ ಪಾರ್ವತಿ ಪರಮೇಶ್ವರರು ಆ ಮೇಕೆಗೆ ಮುಂದಿನ ಜನ್ಮದಲ್ಲಿ ಕಾಶಿ ರಾಜನ ಮಗಳಾಗಿ ಜನಿಸುವ ವರ ಕೊಡುತ್ತಾರೆ. ಸುಲಕ್ಷಣೆಯನ್ನು ಪಾರ್ವತಿ ದೇವಿ ತನ್ನ ಸಖಿಯರಲ್ಲಿ ಒಬ್ಬಳನ್ನಾಗಿ ಮಾಡಿಕೊಳ್ಳುತ್ತಾಳೆ ಆ ಜಗನ್ಮಾತೆ. ಈ ಸಂಘಟನೆ ನಡೆದ ಜಾಗವೇ ಕಾಲಗತಿಯಲ್ಲಿ ಬಕರಿಯಾ ಕುಂಡ್ ಎಂದು ಕರೆದರು. ಇಲ್ಲಿನ ಆದಿತ್ಯನನ್ನು ಉತ್ತರಾರ್ಕಾದಿತ್ಯನೆಂದು ಕರೆಯುತ್ತಾರೆ. ಇಲ್ಲಿರುವ ಆದಿತ್ಯನನ್ನು ಉಪಾಸನೆ ಮಾಡುವುದರಿಂದ ಮದುವೆಯಾಗದ ದೋಷದಿಂದ ಹಾಗೂ ಮದುವೆಯಾಗಿಯೂ ಸಂಸಾರ ಸರಿಯಾಗದ ದೋಷದಿಂದ ಹಾಗೆ ಜೀವನದಲ್ಲಿ ಉನ್ನತವಾದ ಸ್ಥಾನವನ್ನು ಕೊಡುವ ಶಕ್ತಿ ಈ ಆದಿತ್ಯನಿಗೆ ಇದೆ ಎಂದು ಕಾಶಿ ಖಂಡದ ಉಲ್ಲೇಖ. ಇನ್ನು ಕಡೆಯ ಆದಿತ್ಯ ಕ್ಷೇತ್ರ ಅಂದ್ರೆ 12ನೇ ಆದಿತ್ಯ ಕ್ಷೇತ್ರವೇ ಕೇಶವಾದಿತ್ಯನ ಕ್ಷೇತ್ರ. ಈ ಕ್ಷೇತ್ರವಿರುವುದು ರಾಜ್ಘಾಟ್ ಬಳಿ ಇರುವ ಆದಿಕೇಶವನ ಆಲಯದ ಗರ್ಭಗುಡಿಯಲ್ಲಿ. ಇಲ್ಲಿಗೆ ನೀವು ಆಟೋ ಅಲ್ಲಿ ತಲುಪಬಹುದು. ಇನ್ನು ಇಲ್ಲಿನ ಸ್ಥಳ ಪುರಾಣವೇನೆಂದರೆ, ಒಂದು ಬಾರಿ ಸೂರ್ಯ ಭಗವಾನನು ಆಕಾಶ ಮಾರ್ಗದಲ್ಲಿ ಪ್ರಯಾಣಿಸುತ್ತಿರುವಾಗ ಕಾಶಿಯಲ್ಲಿ ವಿಷ್ಣುಮೂರ್ತಿಯು ಶಿವನನ್ನು ಆರಾಧಿಸುತ್ತಿರುವುದು ಕಂಡರಂತೆ. ಆಗ ಸೂರ್ಯನು ಇಳಿದು ಬಂದು, ಸ್ವಾಮಿ, ನೀವು ಶಿವಲಿಂಗವನ್ನು ಪೂಜಿಸುತ್ತಿದ್ದೀರಾ ಎಂದು ಕೇಳಿದರಂತೆ.
ಹೇಳಿದರಂತೆ. ಅದಕ್ಕೆ ನಕ್ಕು ವಿಷ್ಣುಮೂರ್ತಿ ಹೇಳಿದರಂತೆ, ನಾನು ಶಿವನು ಬೇರೆಯಲ್ಲ, ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣವೇ, ಶಿವಸ್ಯ ಹೃದಯಂ ವಿಷ್ಣು ವಿಷ್ಣಸ್ಯ ಹೃದಯಂ ಶಿವಂ ಎಂದು ಹೇಳಿದರಂತೆ. ಆದರೆ ಕೆಲವು ಮೂರ್ಖರು ಶಿವಕೇಶವರಲ್ಲಿ ಭೇದವನ್ನು ಹುಡುಕುತ್ತಾರೆ. ಇದು ತಪ್ಪೆಂದು ನಿರೂಪಿಸುವುದಕ್ಕೆ ವಿಷ್ಣುಮೂರ್ತಿ ಶಿವಾರಾಧನೆಯನ್ನು ಮಾಡಿ ಆದಿಕೇಶವರಾಗಿ ಇಲ್ಲಿ ನೆಲೆಸಿದ್ದಾರೆ. ಅಲ್ಲೇ ಸೂರ್ಯನೂ ಸಹ ಕೇಶವಾದಿತ್ಯನಾಗಿ ನೆಲೆಸಿದ ಕ್ಷೇತ್ರವೇ ಇದು. ಸ್ನೇಹಿತರೆ, ಇಲ್ಲಿನ ಆದಿತ್ಯನ ದರ್ಶನದಿಂದ ತಿಳಿಯದೆ ಮಾಡಿದ ಶಿವಕೇಶವರ ನಿಂದೆಯಿಂದ ಬಂದ ಪಾಪ ತೊಲಗಿ ಹೋಗುತ್ತದೆ ಅಂತೆ. ಸ್ನೇಹಿತರೆ, ಇದು ಕಾಶಿಯಲ್ಲಿರುವ 12 ಆದಿತ್ಯ ಕ್ಷೇತ್ರಗಳ ಬಗ್ಗೆ ಮಾಹಿತಿ. ಸ್ನೇಹಿತರೆ, ನೀವು ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದೀರಾ ಅಂದರೆ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದೆ ಹಾಗೂ ಇಷ್ಟ ಆಗಿದೆ ಎಂದು ನಾನು ಭಾವಿಸ್ತೇನೆ. ಇಂತಹ ಇನ್ನಷ್ಟು ವಿಡಿಯೋಗಳನ್ನು ನೋಡುವ ಹಂಬಲ ನಿಮಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಹರ ಹರ ಮಹಾದೇವ್, ಅರುಣಾಚಲ ಶಿವ.